ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮು ಸ್ಕರ್ಟು ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ನೋಡಿ ಈ ಥರ 1 ಮೀಟ್ರ್ ಆಗೋಷ್ಟು ಬಟ್ಟೆ ತೊಗೊಂಡಿದ್ದೀನಿ. ಇದು ಪನ್ನ ದೊಡ್ಡದಿರುತ್ತೆ, 1 ಮೀಟ್ರ್ ಆದರೆ ಸಾಕಾಗುತ್ತೆ. ಒಂದು 6 ವರ್ಷ 7 ವರ್ಷ ಪಾಪುಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದನ್ನು ಈ ಥರ ನಮ್ಮ ಸೈಡಿಗೆ ಫೋಲ್ಡಿಂಗ್ ಇರೋ ಥರ ಫೋಲ್ಡ್ ಮಾಡಿಕೊಂಡು ಅದನ್ನು ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ನಮಗೆ ಬಾಡಿ ಪಾರ್ಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕರೆಕ್ಟಾಗಿ ನೋಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಬೇಕು. ಫೋಲ್ಡಿಂಗ್ ಮಾಡಿಕೊಂಡು ನೋಡಿ, ಬಾಡಿ ಪಾರ್ಟು ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅದರಲ್ಲಿ 4ನೇ ಭಾಗ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಉದ್ದ ನೋಡ್ಕೊಬೇಕು, ಉದ್ದ ಎಷ್ಟು ಬರುತ್ತೆ ಅಂತ ನೋಡಿ. ಅಲ್ಲಿಂದ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಮೆಜರ್ಮೆಂಟ್ ತಗೊಳ್ಳಿ. ನಮಗೆ ಎಷ್ಟು ಬರುತ್ತೋ ಲೆಂತು ಅದಕ್ಕೆ 1 ಇಂಚ್ ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಈ ಥರ ಸ್ಟ್ರೈಟಾಗಿ ಲೈನ್ಸ್ನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡ ನಂತರ ನೆಕ್ಕು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಇದು ಫ್ರಂಟು ಬ್ಯಾಕಿಗೆ 2 ಸೇಮೇ ಇದೆ ನೋಡಿ. ನೆಕ್ಕು ಶೋಲ್ಡರ್ ತಾವಿಂದ ನೆಕ್ ಡೌನ್ವರೆಗೂ ಎಷ್ಟೈತೆ ಅಂತ ನೋಡ್ಕೊಬೇಕು. ಅದೆಷ್ಟು ಬರುತ್ತೋ ಅಷ್ಟನ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈಗ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಬೇಕು. ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅದಕ್ಕೆ 1 ಇಂಚ್ ಸೇರಿಸ್ಕೊಳ್ಳಿ. ಆ ಕಡೆ ಈ ಕಡೆ ಕಚ್ಚಾಗೋಸ್ಕರ 1 ಇಂಚ್ ಸೇರಿಸ್ಕೊಂಡು ಈಗ 2 ಇಂಚ್ ಬಂದಿದೆ. ನಾನೀಗ 1 ಇಂಚ್ ಸೇರಿಸ್ಕೊಂಡು 3 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಶೇಪ್ನ ಈ ಥರ ವಿ ಶೇಪ್ಗೆ ಈ ಥರ ಡ್ರಾ ಮಾಡ್ಕೊತಾ ಇದ್ದೀನಿ. ಈ ಥರ ಡ್ರಾ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕು. ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ನೋಡಿ, ಈ ಥರ ಫೋಲ್ಡ್ ಮಾಡೋದಕ್ಕೆ. ಈಗ ನಮಗೆ ಫ್ರಂಟು ಬ್ಯಾಕ್ ಎರಡೂ ಬಾಡಿ ಪಾರ್ಟ್ ಕಟ್ ಆಯಿತು. ಈಗ ಬೆಲ್ಟ್ ಆಗಲೇ 2 ಇಂಚ್ ಇರುತ್ತೆ, ನಾವು 5 ಇಂಚ್ ತೊಗೊಬೇಕು. ಅದು ಡಬಲ್ ಫೋಲ್ಡಿಂಗ್ ಆಗುತ್ತಲ್ಲ, ಅವಾಗ 2 ಇಂಚಿಗೆ 4 ಇಂಚ್ ಆಗುತ್ತೆ. 1 ಇಂಚು ಎಕ್ಸ್ಟ್ರಾ ಕಚ್ಚಾಗಿ, ಅದಕ್ಕೆ 5 ಇಂಚ್ ಅಗಲಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. 5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಪೀಸ್ ಸಾಕಾಗಲ್ಲ, ಇದು ಕಮ್ಮಿ ಇದೆ, ಅದಕ್ಕೆ 2 ಪೀಸ್ನ ಈ ಥರ ಡ್ರಾ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಜಾಯಿಂಟ್ ಮಾಡಿಕೊಂಡು 1 ಪೀಸ್ನ ಮಾಡ್ಕೊಬೋದು. ಇದು ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಬೇಕು. ಬೆಲ್ಟ್ ಸುತ್ತಳತೆ ಎಷ್ಟಿದೆ ಅದಕ್ಕೆ 1 ಇಂಚ್ ಸೇರಿಸ್ಕೊಂಡು ನಾವು ತಗೊಬೇಕು ಮೆಜರ್ಮೆಂಟು ನೋಡಿ. ಈಗ ಎಷ್ಟು ಬರುತ್ತೋ ಅದಕ್ಕೆ 1 ಇಂಚ್ ಸೇರಿಸ್ಕೊಳ್ಳಿ. ಆ ಕಡೆ ಈ ಕಡೆ ಫೋಲ್ಡಿಂಗಿಗೆ 1 ಇಂಚ್ ಸೇರಿಸ್ಕೊಂಡ್ರೆ ನಮಗೆ ಎಷ್ಟು ಬರುತ್ತೋ ಅಷ್ಟನ್ನ ಕಟ್ ಮಾಡ್ಕೊಳ್ಳಿ. ಈಗ ನಾನು 2 ಪೀಸ್ನ ಕಟ್ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡಿಕೊಂಡು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಬೋದು ನೋಡಿ. ಈಗ ಈ ಥರ ಕರೆಕ್ಟ್ ಮೆಜರ್ಮೆಂಟ್ಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟು ಸುತ್ತಳತೆ ಬರುತ್ತೆ ಅದಕ್ಕೆ 1 ಇಂಚ್ ಸೇರಿಸ್ಕೊಂಡು ನಾವು ಬೆಲ್ಟ್ನ ಕಟ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗೋಷ್ಟರಲ್ಲಿ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ನಮಗೆ ಕರೆಕ್ಟಾಗಿದೆ ಇದು. ಈಗ ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬೇಕು. ಈ ಥರ ಟ್ರಿಮ್ ಮಾಡಿಕೊಂಡು ಬಾಟಮ್ಮು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು. ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಕೆಳಗಡೆಗೆ ಮೆಜರ್ಮೆಂಟ್ ತಗೊಳ್ಳಿ. ಇದೆಷ್ಟು ಬರುತ್ತೆ ಅದಕ್ಕೆ ಒಂದು 1/2 ಇಂಚು ಆ್ಯಡ್ ಮಾಡ್ಕೊಳ್ಳಿ ಮೇಲ್ಗಡೆ ಅಟ್ಯಾಚಿಂಗಿಗೆ. ಇದು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ನಮ್ಮ ಕೆಳಗಡೆ ಫೋಲ್ಡ್ ಮಾಡೋಕ್ಕೆ ಬೇಕಲ್ಲ, ಫೋಲ್ಡಿಂಗಿಗೆ ಎಷ್ಟು ಬೇಕೋ ನೋಡಿಕೊಂಡು ಮಾರ್ಕ್ ಮಾಡ್ಕೊಬೇಕು. ನಾನಿಲ್ಲಿ 3.5 ಇಂಚ್ ತೊಗೊತಾ ಇದ್ದೀನಿ. ಬಟ್ಟೆ ಕಮ್ಮಿ ಇದೆ ನನಗೆ, ಅದಕ್ಕೆ 3.5 ಇಂಚ್ ತೊಗೊಂಡಿದ್ದೀನಿ. ಈ ಥರ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಎಕ್ಸ್ಟ್ರಾ ಇರೋದು ಅದು ಪಟ್ಟಿಗೆ ಮತ್ತು ಲೂಪ್ಸ್ಗೆ ಸರಿ ಹೋಗುತ್ತೆ. ಈಗ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು ನೋಡಿ. ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟ್ ಮೆಜರ್ಮೆಂಟ್ಗೆ ಬರುತ್ತೆ ರೆಡಿ ಆಗೋಷ್ಟರಲ್ಲಿ. ಈಗ ಕೆಳಗಡೆ ಮಿಕ್ಕಿರೋ ಪೀಸಲ್ಲಿ ನೆಕ್ಗೆ ಪಟ್ಟಿ ಬೇಕಾಗುತ್ತಲ್ಲ ನಮಗೆ, ಅದನ್ನು ಕಟ್ ಮಾಡ್ಕೊಬೇಕು ನೋಡಿ. ಈ ನೆಕ್ಗೆ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ. 1.5 ಇಂಚ್ ಅಗಲಕ್ಕೆ ಕಟ್ ಮಾಡ್ಕೊಬೇಕು ನೋಡಿ. 1.5 ಇಂಚ್ ಅಗಲಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ನಮಗೆ ನೆಕ್ಗೆ ಎಷ್ಟು ಬೇಕಾಗುತ್ತೋ ಬಟ್ಟೆ ಅಷ್ಟು ಕಟ್ ಮಾಡ್ಕೊಬೇಕು. ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ 1.5 ಇಂಚ್ ಅಗಲಕ್ಕೆ.
ಇಷ್ಟು ಸಾಕಾಗುತ್ತೆ. ಇನ್ನು ಮಿಕ್ಕಿರೋ ಪೀಸಲ್ಲಿ ನಮಗೆ ನೋಡಿ ಈ ಥರ ಲೂಫ್ ಇರುತ್ತಲ್ಲ, ಆ ಲೂಫ್ಗೆ ಕಟ್ ಮಾಡ್ಕೊಬೇಕು. ಇದನ್ನು ಅಷ್ಟೇ 1.5 ಇಂಚ್ ಅಗಲಕ್ಕೆ ಕಟ್ ಮಾಡಿಕೊಂಡ್ರೆ ನಮಗೆ ಸಾಕು. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳೋದಕ್ಕೆ. ಈಗ ಕಟ್ಟಿಂಗ್ ಆಯಿತು. ಸ್ಟಿಚಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ನೋಡೋಣ. ನೆಕ್ ಪಟ್ಟಿ ಪೀಸ್ನ ತಗೊಂಡು ಈ ಥರ ಒಂದು ಸೈಡು ಫೋಲ್ಡ್ ಮಾಡಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. 1/4 ಇಂಚ್ ಬಟ್ಟೆನ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ನ ತಗೊಂಡು ಇದನ್ನು ನೆಕ್ ಮೇಲೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ನಾವು ಫೋಲ್ಡ್ ಮಾಡಿದ್ವಲ್ಲ ಅದರ ಆ ಎಡ್ಜು ಮೇಲ್ಗಡೆನೇ ಬರಬೇಕು. ಈ ನೆಕ್ ಹತ್ರ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ನೀಡಲನ್ನ ನಿಲ್ಲಿಸಿ ಇನ್ನೊಂದು ಸೈಡಿಗೆ ಈ ಥರ ತಿರುಗಿಸ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಸೆಂಟ್ರಲ್ಲಿ ನ್ಯಾಚ್ ಹೊಡ್ಕೊಳ್ಳಿ. ಮತ್ತು ಆ ಕಡೆ ಈ ಕಡೆನೂ ಅಲ್ಲಲ್ಲಿ ನ್ಯಾಚ್ ಹೊಡ್ಕೊಂಡು ಇದನ್ನು ಈ ಥರ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಇನ್ಸೈಡ್ ಪೀಸು ಟಾಪ್ ಸೈಡಿಗೆ ಕಾಣಿಸ್ಬಾರ್ದು. ಶೇಪ್ ಹತ್ರ ಈ ಥರ ನೀಡಲನ್ನ ನಿಲ್ಲಿಸಿ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇನ್ಸೈಡಿಗೆ ತಿರುಗಿಸ್ಬಿಟ್ಟು ಎಕ್ಸ್ಟ್ರಾ ಇರುತ್ತಲ್ಲ ರಾ ಎಡ್ಜು ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈಗ ನಮಗೆ ನೆಕ್ ರೆಡಿ ಆಯಿತು. ಈಗ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಈ ಥರ ಇನ್ಸೈಡಿಗೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೊಂದು ಸೈಡು ಅದೇ ಥರನೇ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಎಡ್ಜಲ್ಲಿ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಇನ್ನೊಂದು ಸೈಡು ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ನಮಗೆ ಈ ಥರ ಬರುತ್ತೆ. ಈಗ ಇನ್ನೊಂದು ಪೀಸ್ನು ಇದೇ ಥರನೇ ರೆಡಿ ಮಾಡಿಕೊಂಡ್ರೆ ನಮಗೆ ಬಾಡಿ ಪಾರ್ಟು ರೆಡಿ ಆಗುತ್ತೆ. ನೋಡಿ ಇನ್ನೊಂದು ಪೀಸ್ನು ಇದೇ ಥರ ರೆಡಿ ಮಾಡ್ಕೊಳ್ಳಿ. ಈಗ ಬೆಲ್ಟ್ ಪೀಸ್ನ ತಗೊಂಡು ಇದನ್ನು ಈ ಥರ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಜಾಯಿಂಟ್ ಮಾಡಿಕೊಂಡು ಇದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು. ಈ ಥರ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋದನ್ನು ಈ ಥರ ಟ್ರಿಮ್ ಮಾಡ್ಕೊಬೇಕು. ಈಗ ಬೆಲ್ಟ್ನ ಆ ಕಡೆ ಈ ಕಡೆ ಎಡ್ಜಲ್ಲಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈ ಥರ ಫೋಲ್ಡ್ ಮಾಡಿ ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಬೇಕು. ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ಈಗ ಆ ಕಡೆ ಎಡ್ಜನ್ನ ತಂದು ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿ ಒಂದು ನ್ಯಾಚ್ ಹೊಡ್ಕೊಬೇಕು. ಈಗ ನೋಡಿ ಇದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ಲ ಬೆಲ್ಟಲ್ಲಿ, 1-2 ಇಂಚ್ ಎಕ್ಸ್ಟ್ರಾ ಇರುತ್ತೆ. ನೋಡಿ ತೋರಿಸ್ತೀನಿ. ಈ ಥರ 1-2 ಇಂಚ್ ಎಕ್ಸ್ಟ್ರಾ ಇರುತ್ತೆ. ಅದನ್ನು ಈ ಥರ ಬಿಟ್ಬಿಡಬೇಕು. ಮಾರ್ಕ್ ಮಾಡಿಕೊಂಡು 2 ಇಂಚ್ ಬಿಟ್ಬಿಟ್ಟು ಅಲ್ಲಿಂದ ಇದನ್ನು ಈ ಥರ ಫೋಲ್ಡ್ ಮಾಡಿ ನ್ಯಾಚ್ ಹೊಡ್ಕೊಳ್ಳಿ. ಈಗ ಬಾಟಮ್ ಪೀಸ್ನ ತಗೊಂಡು ಎಡ್ಜಲ್ಲಿ ಆ ಕಡೆ ಈ ಕಡೆ ಒಂದು 3 ಇಂಚ್ ಉದ್ದಕ್ಕೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳೋದಕ್ಕೆ ಎರಡು ಸೈಡು ಅದೇ ಥರನೇ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಇದನ್ನು ಬೆಲ್ಟ್ ಮೇಲೆ ಇಕ್ಕಿ ಫ್ರಿಲ್ನ ಕೊಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಇದನ್ನು ಈ ಥರ ಸ್ಟಿಚ್ ಮಾಡಿಕೊಂಡು ಅದನ್ನು ಮತ್ತೆ ಬೆಲ್ಟ್ನ ಮೇಲಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನೋಡಿ ಈ ಥರ ಬರುತ್ತೆ. ಇದ್ರ ಮೇಲೆ ನಾವು ಬಾಡಿ ಪಾರ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಸ್ಟಿಚ್ ಮಾಡ್ಕೊಬೇಕು. ಫ್ರಂಟ್ಗೊಂದು ಬ್ಯಾಕ್ಗೊಂದು ಈ ಥರ ಸೆಂಟ್ರಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡ ನಂತರ ಬಾಟಮ್ ತಗೊಂಡು ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಒಂದು 15 ಇಂಚು ಉದ್ದನ ಬಟ್ಟೆನ ಕಟ್ ಮಾಡ್ಕೊಬೇಕು. ಅಗಲ ಬಂದುಬಿಟ್ಟು 1-2 ಇಂಚಿಗೆ ಈ ಥರ ಕಟ್ ಮಾಡಿಕೊಂಡು ಈಗ ಇದನ್ನು ಆ ಕಡೆ ಈ ಕಡೆ ಎಡ್ಜಸ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಸೈಡು 1/4 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಬೆಲ್ಟ್ ಮೇಲೆ ನಾವು ಸ್ಟಿಚ್ ಮಾಡ್ಕೊಂಡಿರೋ ಪಟ್ಟಿನ ಈ ಥರ ಇಕ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ಈ ಥರ ರಫ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ರಫ್ ಮಾಡಿಕೊಂಡು
ಈ ಥರ ಫ್ರಿಲ್ ಕೊಡ್ತೀವಲ್ಲ ಆ ಥರ ಸ್ವಲ್ಪನೇ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜಲ್ಲಿ ರಫ್ ಮಾಡಿ ತೆಗೀರಿ. ಇನ್ನೊಂದು ಸೈಡು ಅದೇ ಥರನೇ ನಾವು ಯಾವ ಥರ ಫ್ರಿಲ್ ಕೊಟ್ಟಿರ್ತೀವೋ ಅದೇ ಥರನೇ ಫ್ರಿಲ್ನ ಕೊಟ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಇದನ್ನು ಈ ಥರ ಉಗ್ಸ್ ಹಾಕ್ಕೊಳೋದಕ್ಕೆ. ಈಗ ಸೈಡ್ ಜಾಯಿಂಟ್ ಮಾಡ್ಕೊಬೇಕು. ಮೇಲ್ಗಡೆ 1 ಇಂಚ್ ಬಿಟ್ಬಿಟ್ಟು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಟು ಬ್ಯಾಕ್ ಅಟ್ಯಾಚು 1 ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. 2 ಸೈಡನ್ನು ಅದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನಮಗೆ ರೆಡಿ ಆಯಿತು. ಈಗ ಇದನ್ನು ಈ ಥರ ಸೀದಾ ಮಾಡಿಕೊಂಡು ಈಗ ಲೂಫ್ ಹಾಕ್ಕೊಳೋದಕ್ಕೆ ಈ ಥರ ಲೂಫ್ನ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ 5 ಇಂಚು ಉದ್ದಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ. 4 ಪೀಸ್ ಕಟ್ ಮಾಡ್ಕೊಬೇಕು. ಫ್ರಂಟಿಗೆ 2, ಬ್ಯಾಕಿಗೆ 2. ಕಡೆ ಎಡ್ಜಿಂದ 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಎಡ್ಜಿಂದ 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ಗೂ ಅದೇ ಥರ, ಬ್ಯಾಕ್ಗೂ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೇ ಲೂಫ್ನ ಅಟ್ಯಾಚ್ ಮಾಡ್ಕೊಬೇಕು. ಬೆಲ್ಟ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಲೂಫ್ನ ತಗೊಂಡು ಈ ಥರ ಬಿಟ್ಟು ಬೆಲ್ಟ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ರಫ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಇದನ್ನು ತೆಗೆದುಬಿಡಿ. ತೆಗೆದುಬಿಟ್ಟು ಮೇಲಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಒಳಗಡೆ 1/4 ಇಂಚು ಲೂಫ್ನ ಈ ಥರ ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ 1 2 3 ಸಲ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು ಈ ಥರ ಥ್ರೆಡ್ನ ಕಟ್ ಮಾಡಿ ತೆಗೆದುಬಿಡಿ. ಈಗ ಇನ್ನೊಂದು ಸೈಡು ಅದೇ ಥರನೇ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲೇ ಲೂಫ್ನ ಇಕ್ಬಿಟ್ಟು ಈ ಥರ ರಫ್ ಮಾಡಿ ಅದನ್ನು ಈ ಥರ ಮೇಲಕ್ಕೆ ಫೋಲ್ಡ್ ಮಾಡಿ ಲೂಫ್ನ 1/4 ಇಂಚ್ ಒಳಗಡೆ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ನಮಗೆ ಈ ಥರ ಬರುತ್ತೆ. ಫ್ರಂಟ್ಗೂ 2, ಬ್ಯಾಕ್ಗೆ 2 ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೋಡಿ ಉಗ್ಸ್ನ ಈ ಥರ ಇಟ್ಬಿಟ್ಟು ಸೂಜಿಗೆ 4 ಲೇಯರಾಗಿ ದಾರ ಹಾಕ್ಕೊಂಡು ಈ ಥರ ಉಗ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕಿ ಇದನ್ನು ಕಟ್ ಮಾಡಿ ತೆಗೆದುಬಿಡಿ. ನೋಡಿ ನಮಗೆ ಈಗ ರೆಡಿ ಆಯಿತು ಸ್ಕರ್ಟು. ನೋಡಿ ಈ ಥರ ಇರುತ್ತೆ. ಇದನ್ನು ಒಂದು ಸಲ ಐರನ್ ಮಾಡ್ಕೊಬೇಕು. ಐರನ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ನೋಡಿ ಇದನ್ನು ಈ ಥರ ಉಗ್ಸ್ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಈಗ ನಾನು ಇದನ್ನು ಐರನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ ಫುಲ್ ರೆಡಿ ಆದಮೇಲೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಯಾವ ಥರ ಸ್ಕರ್ಟ್ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಂತ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.